ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲಿಟ್ಸ್. ತಮ್ನಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ, ಇದು ನಮ್ಮ ಮನೆಯ ಮದುವೆ. ಅಂದ್ರೆ ನಮ್ಮ ಭಾವನ ಮಗಳು, ಐದನೇ ಭಾವನರ ಮಗಳು ಅರ್ಚನಾ ಅಂತ ಹೇಳಿ. ನೀವೆಲ್ಲರೂ ನೋಡಿದಿರ ಅವಳನ್ನ. ಅವಳ ಮದ್ವೆ ತುಂಬಾ ಸಂಭ್ರಮದಿಂದ ಆಚರಿಸಿದಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಬಿಕಾಸ್ ನಾವೆಲ್ಲರೂ ಎಲ್ಲರ ನಡುವೆ ಪ್ರೀತಿಯ ಮಗಳು. ಅವಳ ಮದ್ವೆಗೆ ಎಲ್ರೂ ಕಾಯ್ತಾ ಇದ್ವಿ. ಹಾಗಾಗಿ ಅವಳ ಮದ್ವೆನ ತುಂಬಾ ಸಡಗರ ಸಂಭ್ರಮದಿಂದ ಆಚರಿಸಿದ್ವಿ. ಸೊ ಆ ಮದುವೆಯ ತುಣುಕುಗಳು ಹಂಚ್ಕೊಳ್ಳೇಬೇಕಾದಂತ ಒಂದು ಆಚಾರ ವಿಚಾರ, ನಮ್ಮ ಮನೆಯ ಮದುವೆ ಪದ್ಧತಿಗಳನ್ನ ನಿಮ್ ಜೊತೆ ನಾನು ಹಂಚ್ಕೊಳ್ತೀನಿ. ಎಲ್ಲಾ ಮದ್ವೆಯಲ್ಲೂ ಎಲ್ಲದನ್ನು ಶೂಟ್ ಮಾಡೋಕೆ ನಂಗೆ ಅವಕಾಶ ಸಿಕ್ಕಿರಲ್ಲ. ಹಾಗೆ ನಾನು ಕೂಡ ಎಲ್ಲೂ ಯಾರನ್ನೂ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲ್ಲ. ಇಲ್ಲಿ ನಮ್ದೇ ಮನೆ ಮದ್ವೆ ಆಗಿರೋದ್ರಿಂದ ನಾವು ಚೆನ್ನಾಗಿ ಶೂಟ್ ಮಾಡಕ್ ಆಯ್ತು. ನಾವು ಅಲ್ಲಿ ಹೋಗ್ತಿದ್ ನೋಡ್ಬೋದು. ನಾವು ಊರಿಂದ ಹೋದ್ವಿ. ಇದು ದೇವ್ರ ಕಾರ್ಯದ ಹಿಂದಿನ ದಿನ. ನಾವು ಹೋದ ತಕ್ಷಣ ಮೇಲೆಲ್ಲ ಟೆರೇಸ್ ಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋರು, ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ನಮ್ಮ ಅರ್ಚನಾನು ಬಂದ್ಲು. ಮೇಲೆ ಬಂದು ಅವಳು ಒಂದ್ 2 ಸ್ಟೆಪ್ ಹೇಳ್ಕೊಟ್ಟು, ಒಳ್ಳೆ ಡ್ಯಾನ್ಸರ್ ಅವಳು, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳು ಒಂದಷ್ಟು ಸ್ಟೆಪ್ಸ್ ಅವರಿಗೂ ಹೇಳ್ಕೊಡ್ತಾ ಇದ್ಲು. ಆ ಒಂದ್ ರೀತಿ ಹೇಳ್ದ್ನಲ್ಲ, ನಮ್ಗೆ ಹಬ್ಬದ ವಾತಾವರಣ. ಹಾಗೆ 6 ದಿನ, 5ರಿಂದ 6 ದಿನ ನಾವೆಲ್ರೂ ಊಟ ತಿಂಡಿ ಕಾಫಿಯಿಂದ ಹಿಡಿದು ಒಂದೇ ಜಾಗದಲ್ಲಿ ಎಲ್ರೂ ಸೇರ್ಕೊಂಡ್ ಮಾಡ್ತಾ ಇದ್ವಿ. ಮಲಗ್ಲಿಕ್ ಮಾತ್ರ ನಮ್ಗೆ ಮಗನ್ ಮನೆ ಇದ್ದಿದ್ರಿಂದ ನಾವ್ ಅಲ್ಲಿಗೆ ಹೋಗ್ತಾ ಇದ್ವಿ. ಇನ್ನ ಬಾಕಿ ಅಲ್ಲೇ ಟೈಮ್ ಕಳೆದು ಒಳ್ಳೆ ಸಡಗರದಿಂದ ಮದ್ವೆನ ಮುಗಿಸಿದ್ವಿ. ಇದು ರಾತ್ರಿ ಊಟ: ಪುಂಡಿ ಸೊಪ್ಪು, ಮೊಸರು, ಚಟ್ನಿ ಪುಡಿಗಳು, ರೊಟ್ಟಿ, ಚಪಾತಿ, ಅನ್ನ, ರಸಮು. ಸಖತ್ತಾಗಿತ್ತು, ಒಳ್ಳೆ ಊಟ. ರಾತ್ರಿ ಊಟ ಮುಗಿಸ್ಕೊಂಡು ನಾವು ಮನೇಲಿ ಹೋಗಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಬೇಗ ಎದ್ದು ಆ ದೇವ್ರ ಕಾರ್ಯದ ಪೂಜೆಗಳು ಶುರು ಆಗತ್ತೆ ಅಂತ ಬೆಳಗ್ಗೆ ಬೇಗ ಬಂದ್ವಿ. ಎಲ್ರು ಊಟ ಮಾಡ್ಕೊಂಡು, ತುಂಬಾ ಜನ ಅಂದ್ರೆ ನಮ್ಮಲ್ಲಿ ಬಳಗ ಜಾಸ್ತಿ. ಗಂಡನ ಮನೆ ಕಡೆನು ಸಿಕ್ಕಾಬಟ್ಟೆ ಸಂಬಂಧಗಳು, ಅಕ್ಕನ ಅಂದ್ರೆ ನಮ್ಮ ಭಾವನ ಅವರ ಮನೆ, ನಮ್ಮ ಕೋಸಿಸ್ಟ್ರು ಅವರು ಅಕ್ಕನ ಮನೆಯಲ್ಲೂ ಸಿಕ್ಕಾಬಟ್ಟೆ ದೊಡ್ಡ ಫ್ಯಾಮಿಲಿ ಇರೋದ್ರಿಂದ ಸಂಬಂಧಿಕರು ಜಾಸ್ತಿ. ಎಲ್ರೂ ಸೇರ್ಕೊಂಡು ಒಂದು ದೇವ್ರ ಕರೆದೆ ಹಿಂದಿನ ದಿನ ಅಂತಾನೆ ಹೇಳ್ಬೋದು. ಮದುವೆ ಇದ್ದಿದ್ದು ಬುಧವಾರ, ಅಂದ್ರೆ ಗುರುವಾರದ ದಿನ ಮುಹೂರ್ತ ಧಾರೆ ಮುಹೂರ್ತ ಇದ್ದಿದ್ದು ಗುರುವಾರದ ದಿನ. ನಾವು ಈ ಕೆಲಸ ಎಲ್ಲ ಶುರು ಮಾಡಿದ್ದು ಶನಿವಾರದಿಂದಾನೇ ಶುರು ಮಾಡಿ, ಶುಕ್ರವಾರ ಶನಿವಾರ ಆಗ್ಲಿಂದಾನೇ ನಾವೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ವಿ. ಇದು ಭಾವನವ್ರ ಮನೆ. ಸುಮಾರು 15 ವರ್ಷ ಆಗಿದ್ಯಾ, ನಂಗೆ ಕರೆಕ್ಟಾಗಿ ನೆನಪಿಲ್ಲ. 15 ವರ್ಷ ಆಗಿದೆ ಅನ್ಸುತ್ತೆ ಈ ಮನೆನ ಕಟ್ಸಿ. ಆ ಈ ನೆನ್ನೆ ಮೊನ್ನೆ ಗೃಹ ಪ್ರವೇಶ ಮಾಡಿದ್ವೇನೋ ಅಂತ ನನಗನ್ಸುತ್ತೆ. ಅಷ್ಟು ಇದಾಗೆ. ಬಟ್ 15 ವರ್ಷದ ಹಿಂದೆ ಕಟ್ಸಿದಂತ ಮನೆ ಇದು. ರಾತ್ರಿ ತೆಗ್ದಂತ ಒಂದು ಫೋಟೋ. ನಾವು ಊರಿಂದ ಹೋಗಿ ಸ್ವಲ್ಪ ಹೊತ್ತು ಸಮಯ ಕಳೆದು ಊಟ ಮುಗಿಸ್ಕೊಂಡು ಬಂದ್ವಿ. ಆವಾಗ ತೆಗೆದಂತ ಕೆಲವೊಂದು ಫೋಟೋಗಳು. ಹಾಗೆ ಡೈರೆಕ್ಟ್ ಆಗಿ ನಿಮ್ಗೆ ಬೆಳಗಿನ ದೇವರ ಕಾರ್ಯದ ಕೆಲವು ತುಣುಕುಗಳನ್ನ ಹಂಚ್ಕೋತೀನಿ. ಬನ್ನಿ, ಇನ್ನ ದೇವರ ಕಾರ್ಯದ ಕಾರ್ಯಕ್ರಮದ ಬಗ್ಗೆ ನೋಡೋಣ. ನಾವಾಗ್ಲೇ ಹೋಗಿದ್ವಿ. ಬೆಳಗ್ಗೆ ಒಬ್ಬೊಬ್ರೆ ಬರ್ತಾ ಇದ್ರು. ಹೇಳಿದ್ನಲ್ಲ, ಎಲ್ಲಾ ಸಂಬಂಧಿಕರು ಸಿಕ್ಕಾಪಟ್ಟೆ ಜನ ಇರೋದ್ರಿಂದ. ಹಾಗೆ ಹೆಣ್ಮಕ್ಳಿಗೆ ನೋಡ್ರಿ ರೆಡಿ ಆಗೋದು ಎಷ್ಟ್ ಚೆನ್ನಾಗಲ್ವಾ. ಗಂಡ್ ಮಕ್ಳಿಗೆ ಅಂದ್ರೆ ನನ್ ಮಗನ್ಗೆಲ್ಲ ಏನ್ ರೆಡಿ ಮಾಡೋದು. ಇದು ಲಿವಿಂಗ್ ಏರಿಯಾ, ಅಂದ್ರೆ ಹಾಲ್ ಅಲ್ಲಿ ಒಂದು ವಾಲ್ಗೆ ಡೆಕೋರೇಷನ್ ಮಾಡಿಸಿದ್ರು. ಫೋಟೋಸ್ ಗಿಟೋಸ್ ತೆಗ್ಸೋದಿದ್ರೆ, ಆಚೆನ ಕೂರ್ಸ ಏನಾದ್ರು ಶಾಸ್ತ್ರ ಮಾಡೋದಿದ್ರೆ ಅಂತ ಹೇಳಿ ಒಳಗಡೆ. ಹಾಗೆ ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಸೈಟ್ ನ ಕ್ಲೀನ್ ಮಾಡಿಸ್ಬಿಟ್ಟು ಅಲ್ಲೂ ಕೂಡ ಶಾಮಿಯಾನ ಎಲ್ಲ ಹಾಕ್ಸಿ ಅರೇಂಜ್ಮೆಂಟ್ ಮಾಡಿದ್ರು. ಬಿಕಾಸ್ ಸಂಗೀತ್, ಮೆಹಂದಿ ಅಂತೆಲ್ಲ ಎಲ್ಲದು ಅವಳಿಗೆ ಯಾವ್ದು ಮಿಸ್ ಔಟ್ ಆಗ್ಬಾರ್ದು. ಪ್ರತಿಯೊಂದನು ಅವಳಿಗೂ ಮಾಡಿ ಕಳಿಸ್ಬೇಕು ಮದ್ವೆ ಮಾಡಿ ಅಂತ ಹೇಳಿ ಆಸೆ ಇತ್ತು. ಅದ್ರ ಪ್ರಕಾರನೇ ಎಲ್ಲಾ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು. ನೋಡ್ತೀರಾ ನೀವುನು ಕೂಡ ಕಂಪ್ಲೀಟ್ ಆಗಿ ಈ ಮದ್ವೆ ಸೀರೀಸ್ ನ ನೋಡಿ. ಆ ಇವತ್ತಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇವತ್ತು ಸ್ವಲ್ಪ ಲೆಂದಿ ವಿಡಿಯೋ ಇರ್ಬೋದು, ನಾಳೆ ಸ್ವಲ್ಪ ಚಿಕ್ಕ ವಿಡಿಯೋನೇ ಹಾಕ್ತೀನಿ, ಅರಿಶಿನ ಶಾಸ್ತ್ರ ಹೇಗಾಯ್ತು ಅಂತ. ಹಾಗೆ ಅಡುಗೆ ಮನೆಯಲ್ಲಿ ಅಕ್ಕ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂತ ನೀವೇ ನೋಡಿ. ತುಂಬಾ ಸಖತ್ತ ಡೆಕೋರೇಷನ್ ಮಾಡಿದ್ರು. ಇದು ದೇವ್ರ ಕಾರ್ಯಕ್ಕೆ ಅಂತ ಬೀಸುಕಲ್ಲು, ಒಳ್ಕಲ್ಲು, ರುಬ್ಬಕಲ್ಲು, ಮತ್ತೆಂತದ್ದು ಶಾವ್ಗೆ ಮಣೆ, ಇದೆಲ್ಲದ್ರದ್ದು ಶಾಸ್ತ್ರಗಳಿರುತ್ತೆ. ಹಾಗಾಗಿ ಅದೆಲ್ಲದನ್ನು ಇಟ್ಟು ತುಂಬಾ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಈ ಗೊಂಬೆಗಳೆಲ್ಲ ಎಷ್ಟೊಂದ್ ದಿನದಿಂದ ಕಲೆಕ್ಷನ್ ಮಾಡಿ ಇಟ್ಕೊಂಡಿರಂತದ್ದು ಅಕ್ಕ. ದೇವ್ರ ಕಾರ್ಯಕ್ಕೆ ಬರುತ್ತೆ. ಆಮೇಲೆ ಗೊಂಬೆ ಕೂರಿಸ್ತಾರೆ ಅವ್ರು, ದಸರಾ ಗೊಂಬೆ ಕೂರಿಸ್ತಾರೆ. ಸಾರಿ. ಆಗ ಬಳಸೋಕೆ ಇಟ್ಟಂತ ಗೊಂಬೆಗಳು. ಹಾಗೆ ಮಣ್ಣಿನ ಒಲೆ, ಹ್ಮ್ ಹಾಲು ಉಕ್ಸ್ಲಿಕ್ಕೆ ಅಂತ ತಗೊಂಡಂತದ್ದು ನೋಡ್ಬೋದು. ಈ ಗೊಂಬೆ ಶಾಮಿಯಾನದವ್ರೆ, ಅಂದ್ರೆ ಡೆಕೋರೇಷನ್ಗೆ ಏನ್ ಕೊಟ್ಟಿದ್ವಲ್ಲ ನಾವು, ಡೆಕೋರೇಷನ್ ಅವರೇ ಇದನ್ನ ತಂದು ಇಟ್ಟಿದಂತೆ. ತುಂಬಾ ಚೆನ್ನಾಗಿ, ಇದು ಕೂಡ ತುಂಬಾ ಕಳ್ಕಳಿಯಾಗಿತ್ತು.
ತುಂಬಾ ಚೆನ್ನಾಗಿತ್ತು ಗೊಂಬೆ ಕೂಡ. ಕಂಪ್ಲೀಟ್ ಒಂದು ಕಿಚನ್ ಕೂಡ ಡೆಕೋರೇಷನ್ ಆಗಿತ್ತು ಅವತ್ತಿಂದ. ಅಂದ್ರೆ ದೇವ್ರ ಕಾರ್ಯದ ಬೆಳಗ್ಗಿಂದ ಕಾಫಿನು ಕೂಡ ಮನೆ ಒಳಗಡೆ ಮಾಡ್ಕುಡ್ದು ಎಲ್ಲದಕ್ ಹೊರಗಡೆಯಿಂದಾನೇ ಬರುತ್ತೆ. ಕೇಟ್ರಿಂಗ್ ಕೊಟ್ಬಿಟ್ಟಿದ್ವಿ. ಅವರೇ ತಂದು ಕೊಡೋದ್ರಿಂದ ಏನನ್ನೂ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಎಲ್ಲದು ಡೆಕೋರೇಷನ್ ಆಗಿತ್ತು. ಹಾಗೆ ಕಿಚನಿಗೆ ಒಂದು 4 ದಿನ ರೆಸ್ಟ್. ಮದ್ವೆ ಕೆಲ್ಸ ಜೋಡ್ಸೋದು ತೆಗಿಯೋದು ಇಷ್ಟಿತ್ತು ಅಂದ್ರೆ ಇದ್ರ ನಡುವೆ ನಾವೇನಾದ್ರೂ ಅಷ್ಟು ಜನಕ್ಕೆ ಅಡಿಗೆ ವ್ಯವಸ್ಥೆ ಅಂತ ಅನ್ಕೊಂಡಿದ್ರೆ ಇದು ನಿಜವಾಗ್ಲೂ ಸಾಧ್ಯ ಇಲ್ದಿರೋ ಮಾತು. ಅಷ್ಟು ಜನ. ಹಾಗಾಗಿ ಸಿಂಪಲ್ ಆಗಿ ಕೇಟ್ರಿಂಗ್ ಕೊಟ್ಬಿಟ್ಟು ಕಿಚನ್ ಖಾಲಿ ಮಾಡಿದ್ದು. ಇದು ಅಕ್ಕ ಲಕ್ಷ್ಮಿ ಪೂಜೆ ಮೈನ್ ಕೂರ್ಸ್ತೀವಲ್ವಾ, ಆ ಆ ಪೂಜೆಗೆ ಸೀರೆನ ಮಡ್ಕೆ ಮಾಡ್ತಾ ಇದ್ರು. ನಾನ್ ಸ್ವಲ್ಪ ನೆರಿಗೆ ಹಾಕೊಟ್ಟೆ ಅಷ್ಟೇ. ಅಕ್ಕ ಎಲ್ಲ ಹಾಕಿ ರೆಡಿ ಇಟ್ಟಿದ್ರು, ನಾನು ಅದನ್ನ ಸ್ವಲ್ಪ ಸರಿ ಮಾಡ್ತಾ ಇದ್ದೆ ಅಷ್ಟೇ. ಹೆಚ್ಚು ಕೆಲ್ಸ ನಾವೇನು ಮಾಡ್ಲಿಕ್ಕೇನಿಲ್ಲ. ಎಲ್ಲಾ ಎಲ್ಲದಕ್ಕೂ ಅಕ್ಕನೇ ಬೇಕಿತ್ತು ಜೋಡ್ಸ್ಲಿಕ್ಕೆ. ಯಾಕಂದ್ರೆ ಅವರಿಗೆ ಅವ್ರ ಮನೆದು ಎಲ್ಲೆಲ್ಲಿ ಏನೇನ್ ಇರುತ್ತೆ ಅಂತ ಗೊತ್ತು. ಯಾವ ರೀತಿ ಮಾಡ್ಬೇಕಂತ ಅವ್ರ ಆಸೆ ಇದೆ ಅಂತ ನಮಗ್ ಗೊತ್ತಿರಲ್ಲ. ಇಲ್ಲಿ ನಾನು ಹುಟ್ಟಿರೋದು ಅಮ್ಮನ್ ಸಾರಿ ಇದು, ರೇಷ್ಮೆ ಸೀರೆ. ಹಳೇ ಮೊಳಕಾಲ್ಮೂರ್ ರೇಷ್ಮೆ ಸೀರೆ ಇದು. ಸುಮಾರು 15 ವರ್ಷದ ರೇಷ್ಮೆ ಸೀರೆ ಇರ್ಬೇಕದು, 15-20 ವರ್ಷದ್ದು. ಅಷ್ಟರಲ್ಲಿ ಅರ್ಚನಾ ಕೂಡ ರೆಡಿ ಆಗ್ತಾ ಇದ್ಲು. ಅವಳದು ಹೇರ್ ಸ್ಟೈಲ್ ಹೇಗ್ ಮಾಡಿದ್ದಾರೆ ಅಂತ ನಾನೊಂದು ಕ್ಲಿಪ್ಪಿಂಗ್ ತಕೊಂಡೆ. ಅರ್ಚನಂದು ನಂದು ಮ್ಯಾಚಿಂಗ್ ಆಗಿತ್ತು ಸೀರೆ. ನಾನು ಅದೇ ಉಟ್ಕೊಳಕ್ ಇಟ್ಕೊಂಡಾಗೆ ಅಯ್ಯೋ ಅರ್ಚನಾ ನಂದು ಆರೆಂಜ್ ಅಂದಾಗ, ಇರ್ಲಿ ಆಂಟಿ ಇಬ್ರು ಸೇಮ್ ಉಟ್ಕೊಳ್ಳೋಣ, ಉಟ್ಕೊಳ್ಳಿ ಪರವಾಗಿಲ್ಲ ಏನಾಗಲ್ಲ ಅಂತಂದ್ಲು. ಸೊ ಇಬ್ರದು ಹೆಚ್ಚು ಕಡಿಮೆ ಒಂದೇ ಟೈಪ್ ಸೀರೆ ಆಗಿತ್ತು. ನೋಡ್ಬೋದು. ಎಲ್ರು ರೆಡಿ ಆದ್ರೆ ಎಷ್ಟ್ ಚೆನ್ನಾಗಲ್ವಾ. ಇವಾಗಿಂದ ಹಿಡಿದು ಮದ್ವೆ ಮುಗಿಸಿ ಅರ್ಚನನ್ನ ಊರಿಗೆ ಕಳಿಸೋವರ್ಗುನು ನಿಮ್ಗೆ ಕ್ಲಿಪ್ಪಿಂಗ್ಸ್ ಇದೆ. ನಿಮ್ಗೆಲ್ಲ ಗೊತ್ತು, ನಮ್ಮ ಮನೆಯವರು 9 ಜನ ಅಣ್ಣ ತಮ್ಮಂದ್ರ ನಡುವೆ ಒಬ್ಬರೇ ಮಗಳು. ನಮ್ಮ ಮನೆಯವ್ರ ಅಕ್ಕ, ಎಲ್ರು ನಡುವೆ ಇರೋದವ್ರು, ನಡುವಿನ ಮಗಳು. ಸೊ ಎಲ್ಲಾ ಕೆಲಸ ಕಾರ್ಯಗಳಿಗೂ ಸೋದರತ್ತೆ ಅಂದ್ರೆ ಅವರೇ ಮುಂದಕ್ಕೆ ಬರ್ಬೇಕಿತ್ತು. ಅದೊಂಥರ ಖುಷಿ ಅನಿಸ್ತಾ ಇತ್ತು. ಅಲ್ಲಿ ಪಕ್ಕದಲ್ಲಿ ಕಲರ್ಫುಲ್ ಆಗಿ ನಿಮ್ಗೆ ಶಾಮಿಯಾನ ಕಾಣಿಸಿದೆ ಡೆಕೋರೇಷನ್. ಅದು ಎಲ್ಲಾ ಕಾರ್ಯಕ್ರಮಗಳಿಗೂ ಅಲ್ಲೇ ಊಟಕ್ಕೆ ವ್ಯವಸ್ಥೆ, ಆಮೇಲೆ ಇವರೆಲ್ಲ ಮಕ್ಳು ಡ್ಯಾನ್ಸ್ ಮಾಡ್ಬೇಕಂದ್ರದ್ದು ಎಲ್ಲದಕ್ಕೂ ಅಲ್ಲೇ ಸ್ಟೇಜ್ ಕೂಡ ಅರೇಂಜ್ಮೆಂಟ್ ಆಗಿತ್ತು. ಸಾಮಾನ್ಯವಾಗಿ ಚಪ್ರದ ಪೂಜೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಧರ್ಮದಲ್ಲೂ ಇದೆ ಅಲ್ವಾ. ಎಲ್ರು ಚಪ್ರದ ಪೂಜೆ ಮಾಡ್ತಾರೆ ಮದುಮಕ್ಳ ಕೈಯಲ್ಲಿ. ನಾವು ಕೂಡ ಹಾಲು ತುಪ್ಪ ಹಾಕ್ಬಿಟ್ಟು ಚಪ್ರದ ಪೂಜೆ ಮಾಡ್ಸಿದ್ವಿ. ಕೋಇನ್ಸಿಡೆಂಟ್ಲಿ ಅಕ್ಕಂದು ಆರೆಂಜ್ ಸೀರೆ ಆಗಿತ್ತು ನೋಡಿ. ಅರ್ಚನನ್ನ ಹೊರತುಪಡಿಸಿ ನಮ್ಮ ಅಕ್ಕ, ಭಾವ ಮತ್ತೆ ಆ ಅರ್ಚನಾ ತಮ್ಮ ಅಚ್ಯುತ್, ಇವ್ರಿಗೆ ಒಂದು ಎಂತ ಸಂಭ್ರಮ ಅಂದ್ರೆ, ಅವಳು ಏನ್ ಆಸೆ ಪಟ್ಟಿದ್ಲೋ ಅದ್ರ 10 ಪಟ್ಟು ಹೆಚ್ಚು ಆಡಂಬರವಾಗಿ ಅವಳ ಆಸೆಗೆ ತಕ್ಕಂಗೆ ಮದ್ವೆನ ಮಾಡ್ಕೊಟ್ರು. ಒಂದೇನು ಕುಂದು ಕೊರತೆ ಬರದೇ ಇರೋ ತರ ಹೀಗೆ ಮಾಡ್ಬೇಕು ಅಂತ ಆಸೆ ಪಟ್ಟು ಅದೇ ರೀತಿಯಲ್ಲಿ ಮಾಡಿಕೊಟ್ರು ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಮಕ್ಳು, ಈಗಿನ ಜನರೇಷನ್ ಮಕ್ಳು ಹೆಚ್ಚು ಮಾತಾಡಲ್ಲ, ಎಲ್ರ ಜೊತೆ ಬೆರೆಯಲ್ಲ, ಬಳಕೆ ಇರಲ್ಲ. ಅದೆಲ್ಲದಕ್ಕೂ ತದ್ದು ವಿರುದ್ಧ ನಮ್ಮ ಅರ್ಚನಾ ಅಂತ ಹೇಳ್ಬೋದು. ಎಲ್ರು ಫ್ರೆಂಡ್ಸು, ಫ್ಯಾಮಿಲಿ, ನನ್ ಫ್ರೆಂಡ್ಸ್ ಇಂದ ಹಿಡಿದು ನಮ್ ರಿಲೇಟಿವ್ಸ್ ಹೀಗೆ ಎಲ್ರು ಯಾರನ್ನು ಬಿಡಲ್ಲ. ಪ್ರತಿಯೊಬ್ರು ಸಂಬಂಧನ ಗುರುತಿಸಿ ಅತ್ತೆ ಮಾವ ಅಜ್ಜಿ ತಾತ ಅನ್ಕೊಂಡು ಎಲ್ಲರನ್ನೂ ಮಾತಾಡ್ಸ್ಕೊಂಡು, ಮಾತಾಡದೇ ಇರೋರ್ನು ಮಾತಾಡ್ಸ್ಕೊಂಡ್ ಬರೋಂತ ನೇಚರ್ ಅವಳದು. ತುಂಬಾ ಬಳಕೆ, ಎಲ್ರ ಜೊತೆ ಹೊಂದ್ಕೊಂಡು ಹೋಗುವಂತ ಸ್ವಭಾವ. ಈ ಕಾರಣದಿಂದಲೇ ಏನು ಮದ್ವೆ ಆಯ್ತು ಅಂದ್ರೆ ನಮ್ಮ ದಾವಣಗೆರೆಯಲ್ಲಿ ತುಂಬಾ ಫೇಮಸ್ ಆಗಿ ನಡೆಯೋದು ದುರ್ಗಮ್ಮನ ಜಾತ್ರೆ. ಆ ದುರ್ಗಮ್ಮನ ಜಾತ್ರೆ ತರ ಇತ್ತು ಮದ್ವೆ ಅಂತ ಹೇಳ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ
ಅಷ್ಟು ಜನ ಸೇರಿದ್ರು ಕೂಡ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಇತ್ತಲ್ಲ, ಅದು ಆಸಮ್ ಸಕ್ಕದಾಗಿ ಮಾಡಿದ್ರು ಅರೇಂಜ್ಮೆಂಟ್ಸು. ಈ ಒಂದು ಒಬ್ರು ಬಾಯಲ್ಲೂ ಕೂಡ ಕಡಿಮೆ ಆಯ್ತು ಅಂತ ಅಥವಾ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಬರಲ್ಲ. ಅಷ್ಟು ರುಚಿಕಟ್ಟಾಗಿ ಅಚ್ಚುಕಟ್ಟಾಗಿ ಅಡುಗೆನ ಮಾಡಿಸಿ ಪ್ರತಿಯೊಬ್ರಿಗೂ ಊಟದ ವ್ಯವಸ್ಥೆ ಇತ್ತು. ನೀವು ಮ್ಯಾರೇಜ್ ಹಾಲ್ ನನ್ ಎಷ್ಟು ರೆಕಾರ್ಡ್ ಮಾಡಿದೀನೋ ಗೊತ್ತಿಲ್ಲ, ನೋಡೋಣ ಮುಂದೆ ನನಗೂ ಎಡಿಟ್ ಮಾಡ್ತಾ ಮಾಡ್ತಾನೆ ಗೊತ್ತಾಗೋದು. ಆಗ ನಿಮ್ಗೂ ಗೊತ್ತಾಗತ್ತೆ ಎಷ್ಟು ಅದ್ಭುತವಾದ ಒಂದು ಮ್ಯಾರೇಜ್ ಹಾಲ್ ಅಲ್ಲಿ ನಾವು ಮದುವೆ ಮಾಡಿಕೊಟ್ವಿ ಅಂತ. ಎಲ್ರು ಅಜ್ಜಿ ಆಗ್ಬೇಕು, ಅವಳ ಅರ್ಚನಂಗ್ ಅಜ್ಜಿ ಆಗ್ಬೇಕು. ಅಜ್ಜಿ ಅಂದ್ರು, ಅವ್ರ ಸೋದ್ರ ಮಾವ, ಅವ್ರ ಫ್ಯಾಮಿಲಿ ಎಲ್ಲರೂ ಇದ್ರು. ಪ್ರತಿಯೊಬ್ರು ತೀರಾ ಫಸ್ಟ್ ಫ್ಯಾಮಿಲಿ ಅಂತ ಏನ್ ಹೇಳ್ತೀವಲ್ಲ, ಆ ಫಸ್ಟ್ ಫ್ಯಾಮಿಲಿ ಪ್ರತಿಯೊಬ್ರು ಕೂಡ ಪ್ರೆಸೆಂಟ್ ಇದ್ರು. ಯಾರು ಕೂಡ ಮಿಸ್ ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ಅರ್ಚನಾ ಅಷ್ಟು ಬೇಕಾದಂತ ಹುಡುಗಿ ಎಲ್ರಿಗೂ. ಹಾಗಾಗಿ ಅವಳು ನಮ್ ಭಾವ ಅಕ್ಕ ಕಾರ್ಡ್ ಕೊಟ್ಟು ಎಷ್ಟು ಕರ್ದ್ ಬಂದಿದ್ರು, ಅವಳ ಒಂದು ಮಾತಿಗೆ ಪ್ರೀತಿಗೆ ಸೋತು ತುಂಬಾ ಜನ ಬಂದಿದ್ರು. ಅಂದ್ರೆ ಅಯ್ಯೋ ಅರ್ಚನದ ಮಾವ ಬರ್ಬೇಕು, ಅತ್ತೆ ಬರ್ಬೇಕು, ಆಂಟಿ ಬರ್ಬೇಕು ಅಂತ ಹೇಳಿ ಚಿಕ್ಕ ಮಕ್ಕಳನ್ನು ಬಿಡದೇನೆ ಮದ್ವೆಗ್ ಬನ್ನಿ ಅಂತ ಹೇಳಿದ್ಲು. ಅಷ್ಟು ಪ್ರೀತಿ ಪಾತ್ರಳು ಎಲ್ಲರಿಗೂ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಕೂರ್ಸ್ಬಿಟ್ಟು ಇಲ್ಲಿ ಫಲತಾಂಬೂಲ ಕೊಡ್ತಾ ಇದಾರೆ, ಅರ್ಶನ ಕುಂಕುಮ ಕೊಟ್ಟು. ಎಲ್ರು ಹೇಳಿದ್ನಲ್ಲ, ಅವಳಿಗೆ ಅಜ್ಜಿ ಆಗ್ಬೇಕು, ಅತ್ತೆ, ಚಿಕ್ಕಮ್ಮಂದ್ರು, ನಾವೇ ದೊಡ್ಡಮ್ಮ ಚಿಕ್ಕಮ್ಮಂದ್ರು ಎಷ್ಟೊಂದ್ ಜನ ಇದೀವಿ. ಇದೆಲ್ಲದನ್ನು ಮದುವೆಯ ಬಾಗಣದಂದು ನೀವು ನೋಡ್ತೀರಾ ಎಷ್ಟು ಜನ ಇದೀವಿ, ಯಾವ ರೀತಿ ಆಯ್ತು ಅಂತ. ಇವತ್ತು ದೇವ್ರ ಕಾರ್ಯ ಮುಗಿದ ಸಂಜೆ ಅರಿಶಿನ ಕಾರ್ಯ ಇತ್ತು. ಅರಿಶಿನ ಶಾಸ್ತ್ರ ಮಾಡ್ತೀವಲ್ಲ ನಾವು, ಅರಿಶಿನ ಶಾಸ್ತ್ರ ಸಂಜೆ. ಅದು ಅರಿಶಿನ ಶಾಸ್ತ್ರ ಮುಗಿದು ಮಾರನೇ ದಿನ ಮೆಹಂದಿ ಕಾರ್ಯಕ್ರಮ ಇತ್ತು. ಮೆಹಂದಿ ಕಾರ್ಯಕ್ರಮದ ದಿನ ಮಕ್ಕಳೆಲ್ಲ ಡ್ಯಾನ್ಸು, ಎಲ್ರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವತ್ತೇನು ಒಂಥರ ಎಮೋಷನಲ್ ಡೇ ಅಂತಾನೆ ಹೇಳ್ಬೋದು. ಮೆಹಂದಿ ಕಾರ್ಯಕ್ರಮ ಆದ ಮಾರನೇ ದಿನ ಒಂದು ದಿನ ಬ್ರೇಕ್ ಇತ್ತು. ಅರ್ಚನನ್ ಕೈಲಿ ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದಾರೆ, ನಾವೆಲ್ಲ ಅಕ್ಷತೆ ಹಾಕ್ತಾ ಇದೀವಿ ಅವಳಿಗೆ. ಒಂದು ದಿನ ಬ್ರೇಕ್ ಇತ್ತು. ಮಾರನೇ ದಿನ ಚೌಲ್ಟ್ರಿಗೆ ಅಂದ್ರೆ ಮದ್ವೆ ಹಾಲಿಗೆ ಹೊರಟು ಮದ್ವೆ. ಸೊ ಒಂದಷ್ಟು ಫೋಟೋಸು ಮನೆ ಮುಂದೆ, ಮೆಮೊರೀಸ್, ಎಲ್ಲಾದ ಮೆಮೊರೀಸ್. ಆ ಫೋಟೋಗ್ರಾಫರ್ಸ್ ಕೂಡ ತುಂಬಾ ಒಳ್ಳೆಯವರು ಇದ್ರು. ನಾ ಹೇಳ್ದೆ, ನಾನು ಕೂಡ ವ್ಲಾಗರಪ್ಪ, ನಂಗೆ ಒಂಚೂರು ಜಾಗ ಬಿಡಿ, ನಾನು ಚೂರು ಶೂಟ್ ಮಾಡ್ಕೊಳ್ತಾ ಇರ್ತೀನಿ ಅಂತ ಮಧ್ಯದಲ್ಲಿ ಹೋಗಿ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡೆ. ಇದು ಪಾದ್ ಪೂಜೆ ಮಾಡೋದು ನಮ್ಮಲ್ಲಿ. ಐನೋರ್ಗೆ ಅಂದ್ರೆ ಜಂಗಮರಿಗೆ ನಾವು ಗುರುಗಳಂತ ಹೇಳ್ತೀವಲ್ಲ, ಗುರುಗಳನ್ನ ಪಾದ್ ಪೂಜೆ ಮಾಡಿ, ಆ ಪಾದ ಪೂಜೆ ಮಾಡಿದ ಪಾದುಳ್ಕ ಅಂತ ಹೇಳ್ತೀವಿ, ನೀರು, ಅದನ್ನ ಮನೆಗೆ, ನಮ್ಮೆಲ್ಲರ ಮೇಲೆ, ದೇವರ ಮನೇಲಿ ಎಲ್ಲಾ ಕಡೆ ಪ್ರೋಕ್ಷಣೆ ಮಾಡ್ತೀವಿ. ನಮ್ಮ ಮನೆ ಅಶುದ್ಧಿ ಆಗಿದೆ ಅಂತ ಅನ್ಸಿದಾಗ ನಾವು ಆ ಪಾದುಳ್ಕದಿಂದ ಇಡೀ ಮನೆನ ಪ್ರೋಕ್ಷಣೆ ಮಾಡಿ ಮತ್ತೆ ಶುದ್ಧಿ ಮಾಡ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡೋದು. ಒಬ್ಬೊಬ್ರು ಒಂದೊಂದು ಹೇಳ್ಬೋದು, ಬಟ್ ನಮ್ಮ ಧರ್ಮದಲ್ಲಿ ಅಥವಾ ನಮ್ಮ ಮನೆತನದಲ್ಲಿ, ನಮ್ಮ ಮನೆಗಳಲ್ಲಿ ಏನ್ ನಡ್ಕೊಂಡ್ ಬಂದಿದೆ ಅದನ್ನ ನಾನು ಇಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಚನನ್ ಕೈಗೆ ಪಾದ್ ಪೂಜೆ ಮಾಡಿಸಿ ಇಷ್ಟಲಿಂಗು ಪೂಜೆನೂ ಮಾಡಿಸ್ತಾರೆ ಇವಾಗ. ಅಂದ್ರೆ ಮದುವೆ ದಿನ ಕರಡಿಗೆ ಹಾಕಿ ಲಿಂಗು ಹಾಕ್ತಾರೆ. ನಮಗೂ ಕೂಡ ಎಲ್ಲರಿಗೂ ಹಾಕಿದ್ರು. ಲಿಂಗು ಪೂಜೆ ಮಾಡೋದನ್ನ ಹೇಳ್ಕೊಟ್ಟು ಪೂಜೆ ಮಾಡಿಸಿ ಅವಳ ಕೈಯಲ್ಲಿ ಕರ್ಣ ಪ್ರಸಾದ ತಗೋಬೇಕು. ಎಲ್ರು ಕೂಡ ಹೋಗಿ ನಮಸ್ಕಾರ ಮಾಡಿ ಪ್ರಸಾದನ ತಗೊಂಡ್ವಿ. ಆಚೆ ಕಡೆ ಮಕ್ಕಳು ಒಬ್ಬೊಬ್ರು ಒಂದೊಂದು ಮೊಬೈಲ್ ಹಿಡ್ಕೊಂಡು ಕೂತಿದ್ರು. ನಮ್ಮ ಮನೆಯವರು ಅದನ್ನ ಶೂಟ್ ಮಾಡಿದಾರೆ. ಎಲ್ರು ಮಾತಾಡ್ತಿಲ್ಲ, ಎಲ್ಲರೂ ಒಂದೊಂದು ಮೊಬೈಲ್ ಹಿಡ್ಕೊಂಡು ಕೂತಿದ್ರು ಅಂತ. ನೋಡಿ ಎಷ್ಟ್ ಚೆನ್ನಾಗಿ ಅಕ್ಕ ಡೆಕೋರೇಷನ್ ಮಾಡಿದ್ರು ಅಂತ. ತುಂಬಾ ಚೆನ್ನಾಗಿ ಜೋಡ್ಸಿದ್ರು ಪ್ರತಿಯೊಂದನ್ನು, ಪ್ರೀ ಪ್ಲಾನ್ಡ್ ಆಗಿ. ಅಂದ್ರೆ ಎಷ್ಟೋ ತಿಂಗಳಿಂದಾನು ಜೋಡ್ಸೋದು, ಅಕ್ಕಂದು ಗಡಿ ಬಿಡಿ ಜೋಡ್ಸೋದು ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಅಪ್ಪ ಎಷ್ಟು ಟೆನ್ಷನ್ ಮಾಡ್ಕೊಂಡು ಜೋಡಿಸ್ತಾ ಇದಾರೆ, ನಾವೆಲ್ಲ ಮದ್ವೆಗಳನ್ನ ಹೆಂಗ್ ಮಾಡ್ತೀವೋ ಏನೋ ಅನ್ಸುತ್ತೆ ಅದನ್ನ ನೋಡಿದಾಗ. ಗೊತ್ತಿಲ್ಲ ಮುಂದೆ ಬರೋ ದಿನಗಳಲ್ಲಿ ನಾವ್ ಯಾವ ರೀತಿ ಮಾಡ್ತೀವೋ ನೋಡೋಣ. सर्वदेवानां धूपोऽयं प्रतिकृताम् सांसदाशिवप्रीत्यर्थेन गुरुपादपूजां च करिष्यते। धूपमाग्रापयामि, धूपादीपानन्तरे सुवर्णध्यं समर्पयामि। आगमार्थां देवानां मनार्थां तत्रां कुर्याघण्टारवभक्त्यां देवताह्वानवाञ्छनः नादशब्दमयं घण्टा कुर्वन्नावर्तिघण्टनादं कृत्वा नैवेद्यं शुद्धस्वापेतं ददीक्षीरकुलोपेतं नैवेद्यं नैवेद्यान्
शान्ति आचमन समर्पयामि नमस्कार नमः शिवाय प्रीति वर्धय नमस्कार नमः शिवाय शांताय नमः सोमाय शंभवे कल्याणपति नमो नमः शिरसा नमस्कारं करोमि मिलिंद पत्री विश्वा भूतानि सदृशयात्नः नमो अस्तु नीलग्रीवाय सहस्राक्षाय मेषे असव्यसत्वानां तेभ्यो कर्म नमः प्रमुच्यतन्मने सवयोरात्रियोर्जाः याश्चिते अस्ते शवः पराता भगवो अवाम् अवदद्नशं सहस्राक्षदेषु देहे निषद्यशल्यानामुकाश्वनस्य मानोभवाः विज्जम्दनकवर्धनवशल्यभाणवागमताः अने सन्निस्तेषु आवृष्टनि संगते याते एतर्मेडिष्टमास्ते बभूवते यदनुः तयास्मान् विश्वतो मयच्मया परिभुजां नमस्ते अस्तायदाय नातताय दृष्टवे उभाभ्यामुदे नमः बाहुभ्यां तवदन्मने परितं शम्भवे नमः हरः वं नमस्ते अस्तु भगवन् विश्वेश्वराय महादेवाय त्रयंबकाय त्रिप्रांतकाय त्रिकाग्निकालाय ಇದು ದೇವ್ರ ಮನೆ. ದೇವ್ರ ಮನೆಯಲ್ಲಿ ವೀರಭದ್ರ ಸ್ವಾಮಿಯ ಒಂದು ಗ್ರನೈಟ್ ಅಲ್ಲೇ ಕೆತ್ತಿಸಿದ್ದಾರೆ. ವೀರಭದ್ರ ಸ್ವಾಮಿಯ ಒಂದು 6 ಅಡಿ ಹೈಟ್ ಇದೆ. ಅಷ್ಟು ದೊಡ್ಡ ಒಂದು ಕಲ್ಲಿನಲ್ಲಿ ಕೆತ್ತಿಸಿದ್ದಂತ ವೀರಭದ್ರ ಸ್ವಾಮಿ. ಹಾಗೆ ಅಲ್ಲಿ ನೋಡ್ಬೋದು ಎಷ್ಟು ಎತ್ತರವಾದ ಸ್ವಾಮಿ. ದೇವ್ರ ಮನೆ ಇದು. ದೇವ್ರ ಮನೆಯಲ್ಲಿ ಎಲ್ಲ ಪೂಜೆ ಮಾಡಿದ್ರು ಅವತ್ತು. ಹಿರಿಯರಿಗೂ ಪೂಜೆ ಮಾಡಿ ಆ ನಾವು ಹುಡುಗ ಹುಡುಗಿಗೆ ಏನು ಬಂಗಾರ ಕೊಡ್ತೀವಿ. ಅದ್ರಲ್ಲಿ ಕೆಲವೊಂದನ್ನ ಇಟ್ಟು ಪೂಜೆ ಮಾಡಿದ್ವಿ ಅವತ್ತು. ಅದೆಲ್ಲದನ್ನ ನಿಮ್ಗೂ ತೋರಿಸ್ತೀನಿ ಈಗ. ಹೇಳಿದ್ನಲ್ಲ, ಅಕ್ಕನೇ ಮಾಡ್ಬೇಕು ಪ್ರತಿಯೊಂದು. ಅವ್ರಿಗೆ ಗೊತ್ತಿರೋದ್ರಿಂದ ಎಲ್ಲದಕ್ಕೂ ಅವರೇ ಮಾಡ್ಬೇಕು ಅನ್ನೋ ಪರಿಸ್ಥಿತಿ. ಕೊಡದ್ಗುಡ್ಡದ ವೀರಭದ್ರ ಸ್ವಾಮಿ ನಮ್ಮ ಮನೆ ದೇವರು ನಿಮ್ಮೆಲ್ರಿಗೂ ಗೊತ್ತು. ಇದು ಅರ್ಚನಾಳ ಕೆಲವೊಂದು ಒಡವೆ, ಹುಡುಗನಿಗೆ ಕೊಡುವಂತದ್ದು ಉಂಗುರ, ಚೈನು, ರುದ್ರಾಕ್ಷಿ, ಆಮೇಲೆ ಖಡ್ಗ, ಇದು ಅರ್ಚನನ್ ಸರ. ಹೀಗೆ ನಾವು ಅವಳಿಗೆ ಏನೇನ್ ಕೊಟ್ವಿ ಕೆಲವೊಂದನ್ನ ಇಲ್ಲಿ ಇಟ್ಟಿದೀವಿ. ಜಯ ಜಯ ಸಿದ್ಧರಾಮ ಶರದಿ ಸೋಮ ಶಾಂತ ಪಾವನ ಬಾಯಿ ಮುಗ್ಧನ ಸಿದ್ಧರಾಮ ಶರದಿ ಸೋಮ ಶಾಂತ ಪಾವನ ಬಾಯಿ ಮುಗ್ಧನ ಜಯ ಶಂಕರ ಲಿಂಗ ಜಯ ಜಯ ತುಂಗ ಜಯ ಜಯ ಹರಹ ಓಂ ನಮೋ ಭಗವತೆ ರುದ್ರಾಯ ತೇ ನಮೋ ನಮಃ ಸಾಂಸದಾಶಿವ ಪ್ರೀತರ್ತೇನ ಓಂ ಸಂಪ್ರಕಾಶ ಮಹಾದೇವ ಸರ್ವಾಂತಸ್ತು ವಿರಾಮಃ ಸ್ವಭಾಭ್ಯಾಂತರಂ ಜ್ಯೋತಿ ಪೂಜಂ ಪ್ರತಿಗೃಹತಾಂ ಇತಿ ಗುರುಪಾದ ಪೂಜಾಂ ಕರಿಷ್ಯತೆ ಧೂಪಮಾಘ್ರಾಪಯಾಮಿ. ಅಷ್ಟೇ ಅಲ್ಲದೆ ದೇವ್ರ ಕಾರ್ಯ ಅಂದ್ರೆ ಒಲೆನ ಹೊತ್ತಿಸ್ಬಿಟ್ಟು ಹಾಲು ಉಕ್ಕಿಸ್ಬೇಕು. ಹಾಲು ಉಕ್ಸಿದ್ರೇನೆ ಅಲ್ಲಿ ಕಂಪ್ಲೀಟ್ ಅಂತ. ಇಲ್ಲಿ ಹೊಸ ಮಡಿಕೆ, ಹೊಸ ಒಲೆನ ಇಟ್ಬಿಟ್ಟು ಇಲ್ಲಿ ಹಾಲು ಉಕ್ಸೋ ಕಾರ್ಯಕ್ರಮ. ಬನ್ನಿ ನೀವು ಜಾಯಿನ್ ಆಗಿ. ಎಷ್ಟು ಚೆನ್ನಾಗಿ ಹಾಲು ಉಕ್ತು ಅಂತಾನು ನೀವು ನೋಡ್ಬೋದು. ಹಾಗೆ ಇಲ್ಲಿ ಉಡಿ ಅಂದ್ರೆ ಎಲೆ ಅಡಿಕೆ ಹಣ್ಣು ಇಟ್ಟು ಚಿಗಳಿ ತಂಬಿಟ್ಟು ಎಲ್ಲ ಜೋಡಿಸಿಟ್ಟಿದ್ವಿ. ಅಂದ್ರೆ ಹಾಲು ಉಕ್ಕದ ನಂತರ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಉಡಿನ ಕೊಡುವಂಥದ್ದು. ಕರ್ಪೂರನ ಹಾಕ್ಬಿಟ್ಟು ನಾವಿಲ್ಲಿ ಆ ಸ್ವಲ್ಪ ಉರಿ ಜಾಸ್ತಿ ಮಾಡ್ತಾ ಇದೀವಿ. ಯಾಕಂದ್ರೆ ತುಂಬಾ ತಡ ಆಗ್ತಾ ಇತ್ತು. ಮಡಕೆ ದೊಡ್ಡದಾಯ್ತು ಅನ್ಕೋತೀನಿ. ಹಾಲ್ ಕಡಿಮೆ ಮಡಕೆ ದೊಡ್ಡದು ಅನ್ನೋ ತರ ಅನ್ಸ್ತಾ ಇತ್ತು ಲಾಸ್ಟಿಗೆ. ಒಂದು ಗ್ರಾನೈಟ್ ಕಲ್ಲನ್ನ ಇಟ್ಬಿಟ್ಟು ಕಲ್ಲಿನ ಮೇಲೆ ಒಲೆನ ಇಟ್ಟಿದೀವಿ. ಬಿಕಾಸ್ ಕಟ್ಟೆ ಏನು ಹಾಳಾಗ್ಬಾರ್ದು ಅಂತ ಹೇಳಿ. ಬರ್ತಾ ಇತ್ತು. ತುಂಬಾ ಪೇಶೆಂಟ್ಲಿ ವೇಟ್ ಮಾಡ್ತಾ ಇದ್ವಿ ನಾವು ಎಷ್ಟೊತ್ತು. ಉರಿ ಚಾಚ್ದಂಗು ನಿಧಾನಕ್ಕೆ ಬಂತು. ಸೊ ಫೈನಲಿ ಹಾಲುಕ್ಕದ ನಂತರ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಅದು ಶಾಂತಿ ಆದ ನಂತರ ಎಲ್ಲರಿಗೂ ಅದನ್ನ ಹಾಲು ಕುಡಿಲಿಕ್ಕೆ ಕೊಟ್ವಿ. ಹಾಲು ಕುಡಿಯಲ್ಲ ಬಹಳ ಜನ ಇದ್ರು. ಸ್ವಲ್ಪ ಕಾಫಿನೇ ಮಾಡ್ಬಿಟ್ಟು ಅದ್ರಲ್ಲಿ ಕಾಫಿ ಪೌಡರ್ ಹಾಕಿ ಎಲ್ಲರೂ ಸ್ವಲ್ಪ ಕುಡಿದು ಅಲ್ಲಿಗೆ ಒಂದು ಶಾಸ್ತ್ರ ಮುಗೀತು ಅಂತಾನೆ ಅನ್ಕೋಬಹುದು. ಬಹಳ ನಮ್ಮನೇಲೆ ಹಿಂಗೋ ಅಥವಾ ಎಲ್ಲಾರ ಮದ್ವೆಲು ಅಂದ್ರೆ ವಿಭಿನ್ನವಾಗಿರುತ್ತೆ ಅನ್ಕೋತೀನಿ. ಎಲ್ಲರಿಗೂ ಕೆಲಸ ಜಾಸ್ತಿನೇ ಮನೆಯಲ್ಲಿ. ಮಗಳ ಮದ್ವೆ ಅಂದ್ರೆ ತುಂಬಾ ಕೆಲಸ. ಬಟ್ ವಿಭಿನ್ನವಾಗಿರುತ್ತೆ. ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ಶಾಸ್ತ್ರಗಳು. ನಮ್ಮ ಮನೆ ಶಾಸ್ತ್ರ ಹೀಗೆ. ಈಗ ಹಾಲು ಉಕ್ಕುತ್ತಲ್ಲ, ಈಗ ಒಲೆ ಪೂಜೆ ಮಾಡ್ಬೇಕೀಗ. ಅಕ್ಕ ಇವರು 7ನೇ ಅಕ್ಕ ನಂಗೆ, ಕೋ-ಸಿಸ್ಟರ್, 7ನೇ ಭಾವನ ಹೆಂಡತಿ. ಅವ್ರಿಗೂ ಪೂಜೆ ಮಾಡ್ತಾ ಇದಾರೆ. ಇದು ಪೂಜೆ ಮಾಡಿ ಎಲ್ಲರಿಗೂ ಅರ್ಶಿನ ಕುಂಕುಮ ಹುಡಿನ ಕೊಟ್ಟು ಹೆಣ್ಮಕ್ಳಿಗೆ ಅಲ್ಲಿದ್ದವ್ರಿಗೆ ಆನಂತರ ಊಟದ ವ್ಯವಸ್ಥೆ ಇತ್ತು ಅವತ್ತು. ಏನಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಬಂತು ಕೇಟ್ರಿಂಗ್ ಇಂದ. ಊಟದ ವ್ಯವಸ್ಥೆ ಹೋಳ್ಗೆ, ಒಬ್ಬಟ್ಟಿನ ಊಟ ಇತ್ತು ಅವತ್ತು. ದೇವ್ರ ಕಾರ್ಯ ಅಂದ್ರೆ ಒಬ್ಬಟ್ಟೆ ಮಾಡ್ಸೋದು. ಒಬ್ಬಟ್ಟಿನ ಊಟ, ಬೆಳಿಗ್ಗೆ ತಟ್ಟೆ ಇಡ್ಲಿ, ವಡಾ, ಚಟ್ನಿ, ಸಾಂಬಾರು ಸಖತ್ತಾಗಿತ್ತು.
ಎಲ್ಲ ತಿನ್ಕೊಂಡು ಒಂದು ಮದ್ವೆ, ನಮ್ಮ ಮನೆಗಳಲ್ಲಿ ಮದ್ವೆ ಅಂದ್ರೆ ಊಟ ತಿಂಡಿಗೂ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿರ್ತೀವಿ. ಎಷ್ಟು ಕಾರ್ಯಕ್ರಮಗಳಿಗಿರುತ್ತೋ ಹಾಗೆ ಊಟ ತಿಂಡಿಗೂ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟಿರ್ತೀವಿ. ಬಿಕಾಸ್ ಏನೇ ಅಂದ್ರು ಬಂದಿರೋರು ಸಂತೃಪ್ತಿಯಾಗಿ ಊಟ ಮುಗಿಸ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ. ಈಗ ಇಲ್ಲಿ ಒನಕೆನ ಇಟ್ಕೊಂಡು ಕುಟ್ಟೋ ಶಾಸ್ತ್ರ ಮಾಡ್ತಾರೆ ಎಲ್ಲ ಹೆಣ್ಮಕ್ಳು. ನಿಜವಾಗ್ಲೂ ಕುಟ್ಲಿಕ್ ಬರಲ್ಲ, ಆದ್ರೆ ಶಾಸ್ತ್ರ ಮಾಡಿ ಕುಟ್ಟಿರೋ ರೀತಿಯಲ್ಲಿ ಶಾಸ್ತ್ರ ಮಾಡ್ಬೇಕು, ಶಾವ್ಗೆ ಹೊಸಿಯೋ ರೀತಿಯಲ್ಲಿ ಶಾಸ್ತ್ರ ಮಾಡ್ಬೇಕು. ಗೊತ್ತಿಲ್ಲ ಶಾವ್ಗೆ ಹೊಸಿಯೋ ಟೈಮಲ್ಲಿ ನಾನೆಲ್ಲಿ ಹೋಗಿದ್ದೆ ಅಂತ, ಅದೊಂದು ರೆಕಾರ್ಡ್ ಮಾಡಿಲ್ಲ. ಮೇ ಬಿ ಅರ್ಚನಂಗ್ ರೆಡಿ ಮಾಡ್ತಾ ಇದ್ರು, ನಾನು ಏನಾದ್ರು ಅಲ್ಲಿ ಹೋಗಿದ್ನಾ ನಂಗೂ ನೆನಪಿಲ್ಲ. ನಾನ್ ಬೆಳಗ್ಗೆ ಒಂದ್ ಸೀರೆ ಮಧ್ಯಾಹ್ನ ಒಂದ್ ಸೀರೆ ಅಂತ ಅನ್ಕೊಂಡೋಳು, ಬಟ್ ಈ ಬೇಸ್ಗೆ ಅಲ್ವಾ, ಈ ಎಲ್ಲೂ ಎರಡೆರಡು ಚೇಂಜ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಎಷ್ಟು ಜೋಡ್ಸ್ಕೊಂಡ್ ಹೋದ್ರುನು ಸಾಕಪ್ಪ ಮತ್ಯಾರು ಮತ್ತೊಂದ್ ರೇಷ್ಮೆ ಸೀರೆ ಉಟ್ಕೊಳ್ತಾರೆ ಅಂತ ಹೇಳಿ ಎಲ್ಲೂ ಚೇಂಜ್ ಮಾಡ್ಲಿಲ್ಲ. ನಾನು ಅದೇ ರೇಷ್ಮೆ ಸೀರೆಯಲ್ಲೇ ಇದ್ದೆ. ಸೀರೆ ಎಲ್ಲ ಉಡ್ಸ್ಬಿಟ್ಟಿದ್ರಲ್ವಾ, ಹಂಗಾಗಿ ಅದನ್ನ ಎತ್ತಿ ಕುಟ್ಟೋಕು ಕಷ್ಟ ಆಗ್ತಿತ್ತು. ಇಲ್ಲಿ ಆ ಏನಂದ್ರೆ ಗುರುಗಳು ಕುತ್ಕೊಂಡು ಮಡ್ಲಕ್ಕಿ ರೆಡಿ ಮಾಡ್ತಾರೆ. ಇದು ಅರ್ಚನನ್ಗೆ ಕಟ್ಟಿ ಕಳಿಸೋ, ಮದ್ವೆಯಲ್ಲಿ ಕಟ್ಟಿ ನಾವು ಈ ಗಂಟು ಕಟ್ಟಿ ಇದನ್ನ ಕೊಟ್ಟು ಕಳಿಸ್ಬೇಕು. ಆ ಮಡ್ಲಕ್ಕಿ ರೆಡಿ ಮಾಡ್ತಾ ಇದಾರೆ. 5 ಕೊಬ್ಬರಿ ಬಟ್ಲು, ತತ್ತಿ, ಅರ್ಶಿನ ಕೊಂಬು, ನಿಂಬೆ ಹಣ್ಣು, ವಿಳೆದೆಲೆ ಎಲ್ಲ ಇಟ್ಟು ಹುಡುಗಿಗೆ ಅಕ್ಕ ಆಗ್ಬೇಕು. ಇವಳು ನಮ್ಮ 4ನೇ ಭಾವನ ಮಗಳು ಉಷಾ ಅಂತ, ಅವಳ ಕೈಲಿ ಪೂಜೆ ಮಾಡಿಸಿ ಈಗ ಮಡ್ಲಕ್ಕಿನ ಕಟ್ತಾ ಇದಾರೆ. ಹುಡುಗಿಗೆ ಯಾರಾದ್ರೂ ಅಕ್ಕ ತಂಗಿ ಇದ್ರೆ ಬನ್ರಿ ಪೂಜೆ ಮಾಡ್ರಿ, ತಂಗಿ ಎಲ್ಲ ಅಕ್ಕ ಇದ್ರೆ ಬನ್ನಿ ಅಂದ್ರು. ಸರಿ ಅಂತ ಹೇಳಿ ನಮ್ಮ ಹುಡುಗಿ ರೆಡಿ ಇದ್ಲು, ಅಲ್ಲೇ ಭಗವತೆ ಕೂರ್ಸ್ಬಿಟ್ಟು ರುದ್ರಾಯ ಪೂಜೆ ತೇ ನಮೋ ಮಾಡಿಸ್ತಾ ನಮಃ ಇದೀವಿ. ಶ್ರೀರಸೋಪೇತಾಂ ಗಂಧಾಢ್ಯ ಗೋತಮಾತ್ಮಂ ನೈವೇದ್ಯಂ ನೈವೇದ್ಯಂ ತೇ ಆಚಮನೀಂ ಸಮರ್ಪಯಾಮಿ ಅರಹತಂ ನಮೋ ಭಗವತೆ ರುದ್ರಾಯ ತೇ ನಮೋ ನಮಃ ನೈವೇದ್ಯಂ ಶುದ್ಧಸೋಪೇತಂ ದೀಕ್ಷರಪೋಪೇತಂ ನೈವೇದ್ಯಂ ಕೃತಂ ತಾನಾಯ ಸ್ವಾಹ ಸಾವಧಾನಾಯ ಸ್ವಾಹ ಪರಬ್ರಹ್ಮಣೇ ಸ್ವಾಹ. ನಮಸ್ಕಾರ ಮಾಡಿ. ನಮಃ ಶಿವಾಯ ಶಾಂತಾಯ ನಮಃ ಸೋಮಾಯ ಶಂಭವೇ ಕಲ್ಯಾಣಿ ಪದೇ ನಮೋ ನಮಃ ಶಿರಸಾ ನಮಸ್ಕಾರಂ ಕರೋಮಿ. ಒಂದು 5 ಜನ ಅಕ್ಷತೆ ಕಳಸ ಬೆಳಿಗ್ಗೆ. ಇಲ್ಲಿ ನೋಡಿ, ಮಕ್ಕಳನ್ನೆಲ್ಲ ಸೇರ್ಸ್ಕೊಂಡು ಏನೋ ರೀಲ್ ಮಾಡ್ತೀನಿ ಅಂತ ಅರ್ಚನೂ ಸೇರ್ಕೊಂಡು ಮಾಡ್ತಾ ಇದ್ರು. ಇದನ್ನ ನಮ್ಮ ಮನೆಯವ್ರು ಹಂಗೆ ಸೈಡಿಂದ ಕ್ಯಾಪ್ಚರ್ ಮಾಡಿದ್ದಾರೆ. ಅದೇ ಹೇಳ್ತಾರೆ, ಅಂಕಲ್ ಹಾಕ್ಬೇಡಿ ಹಾಕ್ಬೇಡಿ ಅಂತಿದ್ಲು. ಹ್ಞೂ 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 ಅಂತಂದು ನಾನು ಹಾಕ್ತಾ ಇದ್ದೀನಿ. ಅಂದ್ರೆ ಚಿಕ್ಕ ಮಕ್ಕಳ ಜೊತೆ ಮಕ್ಕಳ ರೀತಿ, ದೊಡ್ಡವ್ರ ಜೊತೆ ದೊಡ್ಡವ್ರ ರೀತಿ, ಎಲ್ಲರ ಜೊತೆ ಹೊಂದ್ಕೊಳ್ಳೋ ಅಂತ ಕ್ಯಾರೆಕ್ಟರ್ ಅವಳ್ದು. ಎಲ್ರೂ ರೆಡಿಯಾಗಿ ಮಧ್ಯಾಹ್ನ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಬಂದಿದ್ರು. ಅಂದ್ರೆ ಇವಾಗ ದೇವ್ರ ಕಾರ್ಯ ಅಂತಂದ್ರೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ದೇವ್ರ ಕಾರ್ಯ ಅಂದ್ರೆ ಎಲ್ಲ ಕಾರ್ಯಕ್ರಮಗಳು ಮುಗಿದು ಹೆಣ್ಮಕ್ಳಿಗೆ ಬಳೆ ತೊಡಿಸುವಂತ ಕಾರ್ಯಕ್ರಮ ಪ್ರತಿಯೊಂದು ಅವತ್ತು ನಡೆಯುತ್ತೆ. ಅವ್ರು ಕೂತಿದಾರಲ್ಲ, ಬಳೆ ತೊಡ್ಸೋರು ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಯಾರು ಎಷ್ಟು ಕೇಳ್ತಾರೋ ಅಷ್ಟು ಬಳೆ, ಒಬ್ಬೊಬ್ರು ಒಂದೊಂದು ಡಜನ್ 2 ಡಜನ್ ಎಲ್ಲರೂ ಬಂದಿರೋ ಪ್ರತಿಯೊಬ್ರುನು ಬಳೆನ ಹಾಕಿಸ್ಕೊಂಡು ಹೋದ್ರು ಅವತ್ತು. ಈ ಶಾಸ್ತ್ರಗಳೆಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ. ಅದೇ ನಾವ್ ತುಂಬಾ ಶಾಸ್ತ್ರಗಳು ನನಗ್ ಗೊತ್ತಿಲ್ಲ, ಇದೆಲ್ಲ ಮದ್ವೆ ಶಾಸ್ತ್ರಗಳಂತೂ ಗೊತ್ತಿಲ್ಲ. ಅಷ್ಟ್ರಲ್ಲಿ ಅರ್ಚನ ಕೂರ್ಸ್ಬಿಟ್ಟು ನಾವೇನು ಗಿಫ್ಟ್ ಕೊಡ್ಬೇಕಂತಿದ್ವಿ ಅದನ್ನು ಅಷ್ಟಂಗ ಕೊಟ್ವಿ. ಹಾಗೆ ನಮ್ಮಲ್ಲೆಲ್ಲ ಹೇಗಿರುತ್ತೆ ಅಂದ್ರೆ ಮದ್ವೆ ದಿನ ಕೊಡಕ್ ತುಂಬಾ ಗಡಿಬಿಡಿ, ಹಾಗಾಗಿ ದೇವ್ರ ಕಾರ್ಯಕ್ಕೆ ಕೊಟ್ಬಿಡೋಣ ಅಂತ. ಈ ಮದ್ವೆ ಸೀರೀಸ್ ನಿಮ್ಗೆ ಇಷ್ಟ ಆಗ್ತದೆ ದಯವಿಟ್ಟು ಹೇಳಿ, ನಾಳೆ ನಾಡಿದ್ದು ಕೂಡ ನಿಮ್ ಜೊತೆ ಹಂಚ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.